ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನಿವತ್ತು ರಾಯರ ಬಗ್ಗೆ ಹೇಳ್ತಾ ಇದ್ದೀನಿ. ನಾವು ರಾಯರಿಗೆ ಹಲವಾರು ರೀತಿಯಲ್ಲಿ ಸೇವೆಯನ್ನು ಮಾಡ್ತೀವಿ. ನಾನಿವತ್ತು ನಿಮ್ಮೆಲ್ಲರಿಗೂ ಸುಲಭವಾಗಿ, ಯಾವುದೇ ಖರ್ಚಿಲ್ಲದೆ ಮತ್ತು ಸರಳವಾಗಿ ಪ್ರತಿಯೊಬ್ಬರು ಕೂಡ ಈ ಸೇವೆಯನ್ನು ಮಾಡ್ಬೋದು. ಈ ಸೇವೆಯನ್ನು ನೀವು ಜೀವನ ಪರ್ಯಂತ ಸಹ ಮಾಡ್ಬೋದು. ಸೇವೆ ಏನೆಂದರೆ ಪ್ರತಿ ಗುರುವಾರದಂದು ರಾಯರ ನಾಮ ಜಪವನ್ನು ಬರೆಯುವುದು. ಅಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ರೀತಿಯಲ್ಲಿ 2 ಸಲ ಬರೆಯೋದು. ಒಂದು ಪುಸ್ತಕವನ್ನು ತೆಗೆದುಕೊಳ್ಳಿ, ಅದರಲ್ಲಿ ಪ್ರತಿ ಗುರುವಾರ ಸ್ನಾನ ಮಾಡಿ ರಾಯರಿಗೆ ದೀಪವನ್ನು ಹಚ್ಚಿ ಪುಸ್ತಕದಲ್ಲಿ 2 ಬಾರಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆಯಿರಿ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟುವರೆಗೂ ನೀವು ಬರೀಬೋದು. 108 ಸಲ ಆದರೆ 108 ಸಲ, ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಬರೆಯಿರಿ. ಪ್ರತಿಯೊಬ್ಬರು ಕೂಡ ಇದನ್ನು ಬರಿಬೋದು. ಮಹಿಳೆಯರು ಪೀರಿಯಡ್ಸ್ ಆದಾಗ ಅವರು ಕೂಡ ತಲೆ ಮೇಲೆ ನೀರು ಹಾಕ್ಕೊಂಡು ಅವರು ಸಹ ಬರಿಬೋದು. ಆದರೆ ಯಾವುದೇ ಕಾರಣಕ್ಕೂ ಗುರುವಾರ ಬರೆಯೋದನ್ನು ಮಾತ್ರ ನಿಲ್ಲಿಸಬೇಡಿ. ಬರೆಯುವಾಗ ನಿಮ್ಮ ಬೇಡಿಕೆಯನ್ನೆಲ್ಲ ಪ್ರಾರ್ಥನೆ ರೂಪದಲ್ಲಿ ರಾಯರ ಮುಂದೆ ಹೇಳಿ. ರಾಯರು ಖಂಡಿತವಾಗ್ಲೂ ನಿಮ್ಮೆಲ್ಲ ಸಮಸ್ಯೆಗೂ ಪರಿಹಾರ ಕೊಟ್ಟೇ ಕೊಡ್ತಾರೆ. ರಾಯರ ಮೇಲೆ ನಂಬಿಕೆ ಇಡಿ. ನಾನು ಕೂಡ ಪ್ರತಿ ಗುರುವಾರ ಬರಿತೀನಿ. ಬರೆಯೋದಕ್ಕೆ ಪ್ರಾರಂಭ ಮಾಡಿದಾಗಿಂದ ಇಲ್ಲಿವರೆಗೂ ನಾನು ನಿಲ್ಲಿಸಿಲ್ಲ. ಪ್ರತಿ ಗುರುವಾರ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಕೂಡ ಬರಿತೀನಿ. ನನ್ನೆಲ್ಲ ಬೇಡಿಕೆಗಳನ್ನು ಸಹ ಪ್ರಾರ್ಥನೆ ರೀತಿಯಲ್ಲಿ ರಾಯರ ಮುಂದೆ ಹೇಳ್ತೀನಿ. ರಾಯರು ಕೂಡ ಖಂಡಿತವಾಗ್ಲೂ ಪರಿಹಾರ ಕೊಟ್ಟೇ ಕೊಡ್ತಾರೆ. ರಾಯರ ಮೇಲೆ ನಂಬಿಕೆ ಇಡಿ. ಯಾವುದೇ ಕಾರಣಕ್ಕೂ ಬರೆಯೋದನ್ನು ಮಾತ್ರ ನಿಲ್ಲಿಸೋದಕ್ಕೆ ಹೋಗಬೇಡಿ. ವಿಡಿಯೋ ಮಾಡಿರೋ ಉದ್ದೇಶನ ಇದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ನಿಮ್ಮೆಲ್ಲರಿಗೂ ರಾಯರ ಕೃಪಾ ಆಶೀರ್ವಾದ ಇರಲಿ. ರಾಯರು ಎಲ್ಲರಿಗೂ ನೀವು ಅಂದ್ಕೊಂಡಿದ್ದೆಲ್ಲ ಸಿಗೋ ಹಾಗೆ ಮಾಡಲಿ. ರಾಯರಿದ್ದಾರೆ. ಓಂ ಶ್ರೀ ರಾಘವೇಂದ್ರಾಯ ನಮಃ. ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋದಲ್ಲಿ ಏನಾದರೂ ಬದಲಾವಣೆ ಅಥವಾ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ಮಾಡುವಾಗ ಅದನ್ನು ತಿದ್ದಿಕೊಳ್ತೀನಿ. ಅದೇ ರೀತಿ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ರಾಯರಿದ್ದಾರೆ.